ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೇನೆ. ಇವತ್ತಿನ ವಿಶೇಷವಾದ ತರಗತಿ ಏನಪ್ಪ ಅಂದರೆ ಇಂಗ್ಲೀಷ್ ಬರಲಿಲ್ಲದರೂ ಕೂಡ ಏನು ಮಾಡ್ಬೋದು, ನಾವು ಇಂಗ್ಲೀಷ್ ಗ್ರಾಮರನ್ನು ಕಲಿಬೋದು. ಇತ್ತೀಚಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಆಗ್ತಾ ಹೋಗ್ತವೆ. ಕಮ್ಯುನಿಕೇಷನ್ ಪೇಪರ್ ಒಳಗೆ ಫಿಕ್ಸ್ ಎಷ್ಟಿರ್ತವೆ 30 ಪ್ರಶ್ನೆಗಳು ಇರ್ತಾ ಹೋಗ್ತವೆ. ಹಾಗಾಗಿ ನಾವು ಕಡ್ಡಾಯವಾಗಿ ಏನು ಮಾಡಬೇಕಾಗೈತಿ, ಇಂಗ್ಲೀಷ್ ಗ್ರಾಮರನ್ನು ಕಲಿಬೇಕಾಗೈತಿ. ಆದರೆ ನಮಗೆ ಇಂಗ್ಲೀಷ್ ಬರೋಂಗಲ್ಲ ಅಂತ ಅದು ಓಕೆ, ಇಂಗ್ಲೀಷ್ ಬರಲಿಲ್ಲ, ಆದರೆ ನಾವು ಇಂಗ್ಲೀಷ್ ಬರಲಿಲ್ಲದ್ರೂ ಕೂಡ ಇಂಗ್ಲೀಷ್ ಗ್ರಾಮರನ್ನು ಕಲಿತಾ ಹೋಗ್ಬೋದು. ಯಾವ ರೀತಿ ಅನ್ನೋದನ್ನು ಇವತ್ತಿನ ತರಗತಿಯೊಳಗೆ ನಾನು ಏನು ಮಾಡ್ತಾ ಹೋಗ್ತೀನಿ, ಹೇಳ್ಕೊಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನು ವ್ಯಾಕರಣದ ಕ್ರಮಬದ್ಧವಾಗಿ ಹೋಗಂಗಲ್ಲ, ನಾನು ಯಾವ ಒಂದು ಪ್ರಮುಖ ಅಂಶಗಳಿರ್ತಾವೆ ಅವುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಆರ್ಟಿಕಲ್ಸ್ಗಳ ಬಗ್ಗೆ ಚರ್ಚೆನ ಮಾಡ್ತಾ ಹೋಗ್ತೀನಿ. ಈ ಆರ್ಟಿಕಲ್ಸ್ ಅಂದರೆ ಏನಪ್ಪ ಅಂದ್ರೆ ಏನು ನಾಮಪದಗಳು ಅಂತ ಕರಿತಾವಲ್ಲ, ನೌನ್ಸ್. ಈ ನಾಮಪದಗಳ ಮುನ್ನ ಬಂದು ಅವುಗಳನ್ನು ಉಪವ್ಯಾಖ್ಯಾನಿಸೋದನ್ನು ಅಂತ ಕರಿತಾವಪ್ಪ ಅಂದ್ರೆ ಆರ್ಟಿಕಲ್ಸ್ ಅಂತ ಕರಿತಾವೆ, ಉಪಪದಗಳು ಅಂತ ಕರಿತಾ ಹೋಗ್ತೀವಿ. ಜೊತೆ ಈ ಒಂದು ಆರ್ಟಿಕಲ್ಸ್ ಒಳಗೆ ಈ ಆರ್ಟಿಕಲ್ಸ್ ಒಳಗೆ 2 ಟೈಪ್ಸ್ ಕಾಣ್ತಾ ಹೋಗ್ತೀವಿ. ಒಂದೇದು ಏನು ಕಾಣ್ತಾ ಹೋಗ್ತೀವಿ, ಒಂದೇದು ಇನ್ಡೆಫಿನೆಟ್ ಆರ್ಟಿಕಲ್ ಕಾಣ್ತಾ ಹೋಗ್ತೀವಿ. ಸಾರಿ, ಇಲ್ಲೇ ಐತಿ, ಕ್ಷಮೆಯಾರಿ. ಒಂದೇದು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತಾ ಹೋಗ್ತೀವಿ, ಎರಡನೇದು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಇನ್ಡೆಫಿನೆಟ್ ಆರ್ಟಿಕಲ್ ಒಳಗೆ ಬರ್ತಾ ಹೋಗ್ತೈತಿ, ಇನ್ನೊಂದು ಯಾನ್ ಬರ್ತಾ ಹೋಗ್ತೈತಿ. ಅದೇ ರೀತಿ ಡೆಫಿನೆಟ್ ಆರ್ಟಿಕಲ್ ಒಳಗೆ ಬರ್ತಾ ಹೋಗ್ತೈತಿ. ಇವುಗಳನ್ನು ಯಾವ ರೀತಿ ಅನ್ನೋದು ಬಳಸ್ಬೇಕು ಅನ್ನೋದು ಈ ಒಂದು ತರಗತಿಯೊಳಗೆ ಹೇಳ್ತಾ ಹೋಗ್ತೇನೆ. ಜೊತೆಗೆ ಮೊದಲನೇದಾಗಿ ಯಾವ ರೀತಿ ಬಳಸ್ಬೇಕು ಅನ್ನೋದನ್ನು ತಿಳ್ಕೊತಾವೆ. ಮೊದಲಿಗೆ ಏನು ಕನ್ನಡ ಒಂದು ವ್ಯಾಕರಣದೊಳಗೆ ಸ್ವರಗಳ ಬಗ್ಗೆ ಏನಿಂದ ಚರ್ಚೆ ಮಾಡಿದ್ವಿ, ಅದೇ ರೀತಿ ಈ ಒಂದು ಇಂಗ್ಲೀಷ್ನೊಳಗೆ ಒಂದು ಸ್ವರಗಳು ಬರ್ತಾ ಹೋಗ್ತವೆ. ಎ, ಇ, ಐ, ಓ, ಯು ಬರ್ತಾ ಹೋಗ್ತವೆ. ಇವುಗಳು ಏನಪ್ಪ ಅಂದರೆ ಇಂಗ್ಲೀಷಿನ ಸ್ವರಗಳಾಗ್ತವೆ. ಇವುಗಳು ಏನು ಉಳಿದು ಬಿಟ್ಟು ಇವಕ್ಕೇನಂತಾರಪ್ಪ ಅಂದ್ರೆ ಓವೆಲ್ಸ್ ಅಂತ ಕರಿತಾ ಹೋಗ್ತಾರೆ. ಏನು ಓವೆಲ್ಸ್. ಇವುಗಳು ಏನು ಉಳಿದು ಬಿಟ್ಟಪ್ಪ ಏನಂತ ಕಾನ್ಸೋನೆಂಟ್ ಅಂತ ಕರಿತಾ ಹೋಗ್ತಾರೆ. ಏನು ಕಾನ್ಸೋನೆಂಟ್ಸ್ ಅಂತ ಕರಿತಾ ಹೋಗ್ತಾರೆ. ಇವೇನು ಎ, ಇ, ಐ, ಓ, ಯು ಇದನ್ನು ಮೊದಲಿಗೆ ಏನು ಮಾಡ್ಕೊಳ್ರಿ, ನೆನಪಿನಾಗ ಇಟ್ಕೊಳ್ಳಿ. ಏನು ಈ ಆರ್ಟಿಕಲ್ಸ್ ಒಳಗೆ ಒಂದೇದು ಎ, ಇ, ಐ, ಓ, ಯು ನೆನಪಿನಾಗ ಇಟ್ಕೊಳ್ಬೇಕು. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಮೊದಲನೇದಾಗಿ ಈ ಇಂಗ್ಲೀಷ್ ಸ್ವರಗಳಾದಂಥ ಏನು ಎ, ಇ, ಐ, ಓ, ಯು ಈ ಒಂದು ಪ್ರಾರಂಭವಾಗುವಂಥ ನಾಮಪದಗಳ ಮುಂದೆ ಏನು ಬಳಸ್ಬೇಕಪ್ಪ ಅಂದ್ರೆ ಯಾನ್ ಬಳಸ್ಬೇಕು. ಏನು ಈ ಒಂದು ಸ್ವರಗಳು ಏನು, ಉದಾಹರಣೆಗೆ ಯಾವುದಪ್ಪ ಅವರ್ ಅಂತ ಇರ್ತೈತಿ. ಯಾವುದು ಅವರ್, ಸಾರಿ ಯೂನಿವರ್ಸಿಟಿ ಅಂತ, ಸಾರಿ ಯಾಪಲ್ ಅಂತ ಇರ್ತೈತಿ. ಯಾವುದು ಯಾಪಲ್. ಯಾಪಲ್ಲಿಗ ಯಾವ ರೀತಿ ನಾ ಏನು ಹೇಳಿದೆ, ಎ, ಇ, ಐ, ಓ, ಯು ಇವು ಯಾವ ಪ್ರಾರಂಭದಲ್ಲಿ ಇವು ಯಾವ ಬರ್ತಾ ಹೋಗ್ತಾವೋ ಅವು ಬಂತಪ್ಪ ಅಂದ್ರೆ ಏನು ಹಾಕ್ಬೇಕು, ನಾನು ಯಾನ್ ಹಾಕ್ಬೇಕು. ಆಯ್ತಾ. ಎ ಅಂದರೆ ಯಾಪಲ್, ಏನು ಹಾಕ್ಬೇಕು, ಯಾಪಲ್ ಅಂತ ಹಾಕ್ಬೇಕು. ಎಲ್ಲಿ ಮೊದಲನೇದು ಈ ಒಂದು 5 ಸ್ವರಗಳು ಪ್ರಾರಂಭದಲ್ಲಿ ಇತ್ತಪ್ಪ ಅಂದ್ರೆ ಏನು ಹಾಕ್ಬೇಕು, ಯಾನ್ ಅಂತ ಹಾಕ್ಬೇಕು. ಇನ್ನೊಂದು ವಿಶೇಷವಾಗಿ ಹೇಳ್ತಾ ಹೋಗ್ತಾನೆ, ಆ ಸ್ವರಗಳ ಒಂದು ಉಚ್ಚಾರಣೆ ಯಾವ ರೀತಿ ಐತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಈ ನಾವೇನು ಉದಾಹರಣೆಗೆ ಇನ್ನೊಂದು ಅವರ್ ಅಂತ ತಗೋಣ. ಈ ಅವರ್ ಅಂತ ಇರ್ತೈತಲ್ಲ, ಇನ್ನೊಂದು ರೀತಿ ಕನ್ನಡದಾಗ ಬರಿಬೇಕು. ಏನು ಅವರ್ನಿ ಅಂತ ಬರೀಬೇಕು, ಅವರ್ ಕನ್ನಡದಾಗ ಬರಿಬೇಕು. ಬರೆದಾಗ ಇಲ್ಲಿ ಪ್ರಾರಂಭದಲ್ಲಿ ಸ್ವರಗಳು ಕಂಡು ಬಂದಪ್ಪ ಏನು ಹಾಕ್ಬೇಕು, ಯಾನ್ ಅಂತ ಹಾಕ್ಬೇಕು. ಏನು ಯಾನ್ ಅಂತ ಹಾಕ್ಬೇಕು. ಅದೇ ರೀತಿ ಇನ್ನೊಂದು ಪದ ಹೇಳ್ತಾನೆ, ಯಾವುದು ಯೂನಿವರ್ಸಿಟಿ. ಯಾವುದು ಯೂನಿವರ್ಸಿಟಿ. ಇದನ್ನು ಐತಿ ರೂಲ್ಸ್ ಪ್ರಕಾರ. ಒಂದೇ ರೂಲ್ಸ್ ಏನೈತಿ, ಒಂದೇ ರೂಲ್ಸ್ ಪ್ರಕಾರ ಏನೈತಿ, ಎ, ಇ, ಐ, ಓ, ಯು ಇರ್ಬೇಕು ಸರ. ಯು ಐತಿ, ಯಾನ್ ಹಾಕಕ್ಕೇನ್ರಿ ಅಂತದು ತಪ್ಪು. ಒಂದೇ ರೂಲ್ಸು ಅಪ್ಲೈ ಆಕೈತಿ, ಆದ್ರೆ ನಾವು ಅದನ್ನು ಪರೀಕ್ಷೆ ಮಾಡಬೇಕು. ಏನು ಕನ್ನಡದಾಗ ಬರೆಯೋಣ. ಏನಾಕೈತಿ ಕನ್ನಡದಾಗ ಯೂನಿವರ್ಸಿಟಿ ಏನಾಕೈತಿ, ಇಲ್ಲಿ ಕನ್ನಡದಾಗ ಬರೋ ಯು ಅನ್ನೋದು ಏನಾಕೈತಿ ವ್ಯಂಜನ ಆಕೈತಿ. ಇಲ್ಲಿ ಯುನ ಬಂದಿದ್ರು ಕೂಡ ಇಂಗ್ಲೀಷ್ನಾಗ ಅದನ್ನು ಉಚ್ಚಾರ ಮಾಡುವಂಥ ಸಂದರ್ಭದೊಳಗೆ ಒಮ್ಮೆ ಉಚ್ಚಾರ ಮಾಡಿ ಯೂನಿವರ್ಸಿಟಿ ಯು ಅಂತ ಬರ್ತದಲ್ಲ, ಅದು ವ್ಯಂಜನ ಆಕೈತಿ.
ಇಲ್ಲಿ ಏನಾಕತಿ ಏನು ಬಳಸ್ಬೇಕಪ್ಪ ಅಂದ್ರೆ ಬಳಸ್ಬೇಕು, ಅಥವಾ ಬಳಸ್ಬೇಕು. ಎಲ್ಲಿ ವ್ಯಂಜನ ಇದ್ದಾಗ ಬಳಸ್ಬೇಕು, ಸ್ವರಗಳಿದ್ದಾಗ ಬಳಸ್ಬೇಕು. ಅದೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನೆ. ಅಂಬ್ರೇಲಾ. ಯಾವುದು? ಅಂಬ್ರೇಲಾ. ಈ ಅಂಬ್ರೇಲಾ ಇರ್ತಂತಲ್ಲಿ ಕನ್ನಡದಾಗ ಬರೀರಿ ಅಂಬ್ರೇಲಾ. ಏನಾಯ್ತು? ಇಲ್ಲಿ ಸ್ವರಗಳು ಬರ್ತಾ ಹೋಗ್ತೈತಿ, ಇಲ್ಲಿ ಬರ್ತಾ ಹೋಗ್ತೈತಿ. ಒಂದನೇದು ಬಂತು ಕರೆಕ್ಟು, ಎರಡನೇದು ಉಚ್ಚಾರ ಮಾಡಬೇಕು. ಉಚ್ಚಾರ ಮಾಡಿದಾಗ ಸ್ವರ ಬರಬೇಕು. ಸ್ವರ ಬಂದರೆ ಏನಾಕತಿ ಒಂದು ವೇಳೆ ಸ್ವರ ಬರೋದು ಅಥವಾ ಏನು ವ್ಯಂಜನದ ಒಂದು ಸೌಂಡ್ ಬಂತಪ್ಪ ಅಂದರೆ ಏನು ಬಳಸ್ಬೇಕು? ಬಳಸ್ಬೇಕು. ಹಿಂದೆ ಹೇಳಿದ ಏನು? ಯೂನಿವರ್ಸಿಟಿ. ಏನು? ಯೂನಿವರ್ಸಿಟಿ. ಇದು ಒಂದನೇದು ಬಂದದ್ದು ಕರೆಕ್ಟ್ ಆಕತಿ. ಆದರೆ ಉಚ್ಚಾರ ಮಾಡುವಂಥ ಸಂದರ್ಭದೊಳಗೆ ವ್ಯಂಜನ ಆಕತಿ. ಏನಾಕತಿ? ಆಕತಿ. ಹಾಗಾಗಿ ಇಲ್ಲಿ ಏನು ಬಳಸ್ಬೇಕು? ಬಳಸ್ತಾ ಹೋಗ್ಬೇಕು. ಅರ್ಥ ಆತಂತ ಅಂದ್ಕೊಳ್ತಾನೆ. ಯಾವ ರೀತಿ ಅನ್ನೋದಂತ ಮತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಅವರ್ ಇಲ್ಲಿ ಕೊಟ್ಟಾರ ನೋಡಿ. ಅವರ್ನ ಕನ್ನಡದಾಗ ಬರೀರಿ. ಒಂದನೇದು ಐತಿ. ಇದು ನಮ್ದ್ರಾಗ ಫಸ್ಟ್ನಲ್ಲಿ ಎಷ್ಟು ರೂಲ್ಸ್ ಒಳಗೆ ಇಲ್ಲ ಸರ. ಒಂದನೇ ರೂಲ್ಸ್ನೊಳಗಿಲ್ಲ. ಯಾಕಕ್ಕೆ ನೋಡ್ಬೇಕು. ಎರಡನೇ ರೂಲ್ಸಿಗೆ ಹೋಗ್ಬೇಕು. ಏನು? ಉಚ್ಚಾರ ಮಾಡಬೇಕು. ಅದು ಸ್ವರದಾಗ ಉಚ್ಚಾರ ಆಕತ್ತು, ನಾವು ವ್ಯಂಜನ ಉಚ್ಚಾರ ಆಕತ್ತ. ಅವರ್ ಅಂತಂದು ಕನ್ನಡದಾಗ ಬರೀಬೇಕು. ಸರ ನಾವು ಉಚ್ಚಾರ ಮಾಡ್ತೇನೆ ಗೊತ್ತಾಗಲ್ಲ ಅಂದರೆ ಅವ್ನು ಬರ್ಕೋಬೇಕು. ಬರೆದಾಗ ಕನ್ನಡದಾಗ ಮೊದಲನೇ ಅಕ್ಷರ ಏನು ಬರ್ತೈತಿ? ಸ್ವರ ಬರ್ತದೆ. ಅವರ್ ಅಂತ ಬಂದ್ರೆ ಬಳಸ್ಬೇಕು. ಅವರ್ ಅಂತ ಆಗ್ತಾ ಹೋಗ್ತೈತಿ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋಣ. ಆನೆಸ್ಟ್ ಮ್ಯಾನ್. ಯಾವುದು? ಆನೆಸ್ಟ್ ಮ್ಯಾನ್ ಅಂತ ಐತಿ. ಆನೆಸ್ಟ್ ಮ್ಯಾನ್ ಇದ್ದಾಗ ಏನು ಬರೀಬೇಕು? ಆನೆಸ್ಟ್ ಮ್ಯಾನ್. ಇಲ್ಲಿ ಹಂಗೆ ಉಚ್ಚಾರ ಮಾಡಬೇಕು. ಸರ್ ಆಗಲೇ ಅವರ್ ಅಂತ ಬಂತು, ಇಲ್ಲಿ ಐತಿ, ಮತ್ತೆ ಕನ್ಫ್ಯೂಸ್ ಆಕೈತಿ. ಏನು ಬರೀಬೇಕು? ಆನೆಸ್ಟ್ ಮ್ಯಾನ್. ನೋಡಿ, ಉಚ್ಚಾರ ಮಾಡೋದು ಗೊತ್ತಾ? ಇಲ್ಲಿ ಬರೀಬೇಕು. ಬರೆದು ಬಿಟ್ಟ ಸಾಕು. ಆ ಪದ ವ್ಯಂಜನ ಬಂತಪ್ಪ ಅಂದ್ರೆ ಏನು ಬಳಸ್ಬೇಕು? ಆನೆಸ್ಟ್ ಮ್ಯಾನ್. ಆನೆಸ್ಟ್ ಮ್ಯಾನ್ ಅನ್ನೋ ಕೂಡ ಏನಾಕೈತಿ? ಆಕೈತಿ. ಅದೇ ರೀತಿ MLA ನೋಡ್ರಿ. MLA. ಅನ್ನೋದು ವ್ಯಂಜನ ಆಕೈತಿ. ಕನ್ನಡದಾಗ ಬರೀರಿ ಎಂ. ಅನ್ನೋದೇನು? ಸ್ವರ. MLA. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೋರಿ. FTA. ಇದು ಅನ್ನೋದೇನು? ಅನ್ನೋದೇನು? ಸ್ವರ. ಈ ಕನ್ನಡದಾಗ ಬರೀರಿ ಅನ್ನೋದು ಸ್ವರ. FTA. ಇದೇನಪ್ಪ ಅಂದರೆ ಯಾವಾಗ ಬಳಸ್ಬೇಕಪ್ಪ ಅಂದ್ರೆ ಒಂದನೇದು AEIO ಈ ಥರ ಫಸ್ಟಿಗೂ ನೋಡ್ಕೋಬೇಕು. ಇದೈತೆ. ಆಮೇಲೆ ಕಡೆಗೆ ಉಚ್ಚಾರಣೆ ಮಾಡಬೇಕು. ಉಚ್ಚಾರಣೆ ಮಾಡುವಂಥ ಸಂದರ್ಭದೊಳಗೆ ವ್ಯಂಜನ ಸೌಂಡ್ ಬರ್ತೈತೋ ಏನು ಸ್ವರಗಳ ಸೌಂಡ್ ಬರ್ತೈತೆ ಅನ್ನೋದು ನೋಡ್ಕೋಬೇಕು. ಒಂದು ವೇಳೆ ಸ್ವರ ಸೌಂಡ್ ಬಂತಪ್ಪ ಅಂದ್ರೆ ಬಳಸ್ಬೇಕು, ವ್ಯಂಜನ ಸೌಂಡ್ ಬಂತಪ್ಪ ಅಂದ್ರೆ ಬಳಸ್ಬೇಕು. ಇದು ಮಾಹಿತಿ ಆಗೈತಿ. ಮತ್ತು ಮುಂದುವರೆದು ನೋಡ್ತಾವಣ ಬಳಸುವಂಥ ವಿಧಾನಗಳು. ಎಲ್ಲಿ ಬಳಸ್ತಾವಪ್ಪ ಅಂದ್ರೆ ವ್ಯಂಜನಗಳು ಬರುವಂಥ ವ್ಯಂಜನ ಧ್ವನಿಯಿಂದ ಪ್ರಾರಂಭವಾಗುವಂಥ ನಾಮಪದಗಳ ಮುಂದೆ ಏನು ಬಳಸ್ತಾವಪ್ಪ ಅಂದ್ರೆ ಅಥವಾ ಬರೀತವೆ. ಯಾವ ರೀತಿ ಅಂತ ನೋಡೋದಾದ್ರೆ ಬುಕ್ ಅಂತ ಇರ್ತೈತಿ. ಬುಕ್. ಬಿ ಅನ್ನೋದು ಏನಿದು? ವ್ಯಂಜನನ ಸ್ವರನ? ವ್ಯಂಜನ ಡೈರೆಕ್ಟ್ ಆಗ್ತವೆ ಸರ್. ಬುಕ್. ಪೆನ್ ಅನ್ನೋದೇನು? ಪೆನ್. ವ್ಯಂಜನ ಪೆನ್. ಕಾರ್ ಅನ್ನೋದೇನು? ಸಿ ಅನ್ನೋದೇನು? ವ್ಯಂಜನ ಕಾರ್. ಅದೇ ರೀತಿ ಸ್ವಲ್ಪ ಇಲ್ಲಿ ವಿಚಾರ ಮಾಡಿರಿ. ಆಗಲಕ್ಕೊಂದು ಉದಾಹರಣೆ ಕೊಟ್ಟಿದ್ದು ಯಾವುದು? ತಡ್ರಿ. ಆಗಲಕ್ಕೊಂದು ಉದಾಹರಣೆ ಕೊಟ್ಟಿದ್ದು ಯಾವುದು? ಅಂಬ್ರೇಲಾ. ಇನ್ನೊಂದು ಯೂನಿವರ್ಸಿಟಿ. ಅಂಬ್ರೇಲಾ ಕನ್ನಡದಾಗ ಬರೆದ್ರೆ ಸ್ವರ ಬರ್ತೈತಿ. ಯೂನಿವರ್ಸಿಟಿ ಬರೆದ್ರೆ ವ್ಯಂಜನ. ಅಂದ್ರೆ ಇದು ಒಂದೇ ಅಕ್ಷರ ಇದ್ದರೂ ಕೂಡ ಪ್ರಾರಂಭದೊಳಗೆ ಒಂದೇ ಅಕ್ಷರ ಇದ್ದರೂ ಕೂಡ ನಾವು ಉಚ್ಚಾರ ನೋಡಬೇಕು. ಸ್ವರಗಳ ಒಂದು ಉಚ್ಚಾರ ಕಂಡು ಬಂತಪ್ಪ ನೇರವಾಗಿ ಬಳಸ್ಬೇಕು. ವ್ಯಂಜನ ಒಂದು ಸೌಂಡ್ ಬಂತಪ್ಪ ಅಂದ್ರೆ ಏನು ಬಳಸ್ಬೇಕು? ಬಳಸ್ಬೇಕು. ಇಷ್ಟ. ಇನ್ನೊಂದು ಕ್ಲಾರಿಟಿ ಹೇಳ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ಶಬ್ದವು ಸ್ವರಗಳಿಂದ ನೇರವಾಗಿ ಸ್ವರಗಳಿಂದ ನೇರವಾಗಿ ಉಚ್ಚಾರವಾಗುವಂಥ ಪದಗಳು ಬಂತಪ್ಪ ನೇರವಾಗಿ ಬಳಸ್ರಿ.
ವ್ಯಂಜನದ ಒಂದು ಧ್ವನಿ ಅಥವಾ ವ್ಯಂಜನದ ಧ್ವನಿ ಕಂಡು ಬಂದಾಗ ನೇರವಾಗಿ ಬಳಸಿ ಇಷ್ಟ ಶಾರ್ಟ್ಕಟ್ ಟ್ರಿಕ್ ಏನಪ್ಪ ಅಂದ್ರೆ ತಲೆ ಕೆಡ್ಸೋಣಕ್ಕಿಂತ ಅದನ್ನ ನೋಡ್ರಿ ಇದನ್ನು ನೋಡ್ರಿ ಅನ್ನೋಕ್ಕಿಂತ ನೇರವಾಗಿ ಯಾವುದೋ ಒಂದು ಪದ ಸ್ವರದಿಂದ ಸ್ವರದ ಒಂದು ಉಚ್ಚಾರಣೆಯ ಮೂಲಕ ಸ್ವರದ ಧ್ವನಿಯ ಮೂಲಕ ಉಚ್ಚಾರ ಆಗ್ತದಪ್ಪ ಅಂದ್ರೆ ಅದನ್ನು ನೇರವಾಗಿ ಏನು ಬಳಸ್ತಾ ಹೋಗ್ತೀವಿ. ಅದೇ ರೀತಿ ವ್ಯಂಜನದಿಂದ ಶುರುವಾಗುವಂಥ ಪದಗಳು ಯಾವ ಇರ್ತಾವೆ ಅವುಗಳನ್ನು ಅಂತ ಬಳಸ್ತಾ ಹೋಗ್ರಿ. ಇದು ಮತ್ತು ಯಾನ್ನ ಮಾಹಿತಿ ಆಗ್ತೈತಿ. ಅದೇ ರೀತಿ ಡೆಫಿನೆಟ್ ಆರ್ಟಿಕಲ್ ಒಳಗೆ ನೋಡ್ತಾವೆ ಯಾವ ರೀತಿ ಬಳಸೋದನ್ನು ನೋಡ್ತಾವೆ. ಮೊದಲಿಗೆ ರೂಲ್ಸ್ ನೋಡೋಣ. ಯಾವ ರೀತಿ ಬಳಸ್ತಾವಪ್ಪ ಅಂದ್ರೆ ಜಗತ್ತಿನಲ್ಲಿ ಒಂದೇ ಇರುವಂಥ ವಸ್ತುಗಳು ಅಂದ್ರೆ ಡಬಲ್ ಇರಂಗಿಲ್ಲ, ಜಗತ್ತಿನಾಗ ಒಂದೇ ಇರುವಂಥ ವಸ್ತುಗಳು ಇಲ್ಲಿ ಕೊಟ್ಟ ನೋಡ್ರಿ. ದ ಸನ್ ಸೂರ್ಯ ಒಬ್ಬನೇ ಅದಾನ ಒಬ್ಬನೇ. ದ ಮೂನ್ ಚಂದ್ರ ಒಬ್ಬನೇ ಅದಾನ. ದ ಅರ್ತ್ ಅಂದರೆ ಜಗತ್ತಿನಲ್ಲಿರುವಂಥ ಒಂದೇ ಇರುವಂಥ ವಸ್ತುಗಳು. ಜೊತೆಗೆ ಪ್ರಸಿದ್ಧ ನದಿಗಳಾಗಿರ್ಬೋದು, ಪರ್ವತಗಳಾಗಿರ್ಬೋದು, ಸಾಗರಗಳಾಗಿರ್ಬೋದು ಅಂತಂಥ ಒಂದು ಪ್ರಸಿದ್ಧ ನದಿಗಳಿಗೆ, ಪರ್ವತಗಳಿಗೆ, ಸಾಗರಗಳಿಗೆ ಎಲ್ಲಿ ಬಳಸ್ಬೇಕು ಬಳಸ್ತಾ ಹೋಗ್ತೀವಿ. ದ ಗಂಗಾ ರಿವರ್, ದ ಹಿಮಾಲಯಾಸ್ ಅಂತ ಬಳಸ್ತಾವೆ. ಪವಿತ್ರ ಗ್ರಂಥಗಳಿಗೆ, ಪತ್ರಿಕೆಗಳಿಗೆ ಏನು ಬಳಸ್ಬೇಕು ಬಳಸ್ಬೇಕು. ದ ರಾಮಾಯಣ, ದ ಬೈಬಲ್, ದ ಹಿಂದೂ. ಮತ್ತು ಸೂಪರ್ಲೇಟಿವ್ ಡಿಗ್ರಿಯ ಸೂಪರ್ಲೇಟಿವ್ ಡಿಗ್ರಿ ಇರ್ತೈತಲ್ಲ ಅದಕ್ಕಿಂತ ಮುಂಚೆ ಏನು ಬಳಸ್ಬೇಕಪ್ಪ ಬಳಸ್ಬೇಕು. ಯಾವ ರೀತಿ ಸೂಪರ್ಲೇಟಿವ್ ಡಿಗ್ರಿ ಇಲ್ಲಿ ಟಾಲೆಸ್ಟ್ ಅನ್ನೋದು ಏನದು ಸೂಪರ್ಲೇಟಿವ್ ಡಿಗ್ರಿ. ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂದ್ರೆ ಈ ಒಂದು ಸೂಪರ್ಲೇಟಿವ್ ಡಿಗ್ರಿಕ್ಕಿಂತ ಮುಂಚೆ ಏನು ಬಳಸ್ಬೇಕು ಅನ್ನೋದನ್ನು ಬಳಸ್ತಾ ಹೋಗ್ಬೇಕು. ಜೊತೆಗೆ ಇದಕ್ಕೆ ಏನು ಅನ್ನೋದ ಮೇಲೆ ಇನ್ನೂ ಸ್ವಲ್ಪ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗೋಣ. ಯಾವ ರೀತಿ ಅಂತಂದ್ರೆ ಎಲ್ಲೆಲ್ಲಿ ಬಳಸ್ಬೇಕು ಎಲ್ಲೆಲ್ಲಿ ಬಳಸ್ತಾ ಹೋಗ್ತೀರಿ. ಎಲ್ಲೆಲ್ಲಿ ಬಳಸ್ತಾ ಹೋಗ್ತೀವಿ ವಿಶ್ವದಲ್ಲಿ ಅಥವಾ ಜಗತ್ತಿನಲ್ಲಿ ಒಂದೇ ಇರಬೇಕು. ಯಾವುದು ಈಗ ಹೇಳಿದೆ ಯಾವುದು ದ ಮೂನ್, ದ ಸನ್, ದ ಅರ್ತ್ ಆತ. ಅದೇ ರೀತಿ ಪ್ರಸಿದ್ಧ ನದಿಗಳು ದ ಕೃಷ್ಣ ರಿವರ್, ಮತ್ತು ರಿವರ್ ಅಂತ ಬರೀಬೇಕು, ದ ಕೃಷ್ಣ ಅಂತ ಬರೆಯಂಗಲ್ಲ. ಪವಿತ್ರ ಗ್ರಂಥಗಳು ಯಾವುದು ದ ರಾಮಾಯಣ. ಮತ್ತು ಅದು ಬೇರೆ ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿಕ್ಕಿಂತ ಮುಂಚೆಗೆ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ರೂಮ್. ಯಾವುದು ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ರೂಮ್ ಅಂತ ಸೂಪರ್ಲೇಟಿವ್ ಡಿಗ್ರಿ ಮುಂಚೆ ಏನು ಬಳಸ್ಬೇಕು ಅನ್ನೋದನ್ನು ಬಳಸ್ತಾ ಹೋಗ್ಬೇಕು. ಜೊತೆಗೆ ಇನ್ನೂ ಒಂದು ಪ್ರಮುಖವಾದಂಥ ಮಾಹಿತಿ ಹೇಳ್ತಾ ಹೋಗ್ತೀನಿ. ಎಲ್ಲಿ ಆರ್ಟಿಕಲ್ಸ್ ಬಳಸಬಾರ್ದಪ್ಪ ಅಂದ್ರೆ ವ್ಯಕ್ತಿ ಅಥವಾ ಊರುಗಳ ಹೆಸರುಗಳ ಮುನ್ನ ಏನು ಮಾಡಬಾರ್ದು ಬಳಸಬಾರ್ದು ಅಂದ್ರೆ ಇಲ್ಲಿ ಕೊಡ್ತಾ ಹೋಗ್ತಾರೆ ನೋಡ್ರಿ. ರಮೇಶ ಲೈಫ್ಸ್ ಇನ್ ಬೆಂಗಳೂರು ಅಂತ ಕರೆಕ್ಟ್ ಹೇಳಬೇಕು, ಬೆಂಗಳೂರು ಅಂತ ಹೇಳಂಗಲ್ಲ. ಅದೇ ರೀತಿ ಭಾವನಾತ್ಮಕ ಪದಗಳ ಸಾಮಾನ್ಯ ಬಳಕೆಯಲ್ಲಿ ಬರಂಗಲ್ಲ. ಅಂದ್ರೆ ದಿ ಆನೆಸ್ಟಿ ಅಂತ ಬಳಸಂಗಿಲ್ಲ, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಇರ್ತೈತಿ, ದ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಬಳಸಂಗಿಲ್ಲ. ಲೋಹ ಮತ್ತು ದ್ರವಗಳ ಸಾಮಾನ್ಯ ಉಲ್ಲೇಖದಲ್ಲಿ ಬಳಸಂಗಿಲ್ಲ. ಕೋಲ್ಡ್ ಈಸ್ ಎ ಪ್ರಿಕಾಸಿಯಸ್ ಮೆಟಲ್ ಅಂತ ಬಳಸ್ಬೇಕು. ದ ಕೋಲ್ಡ್ ಅನ್ನೋದು ಗೊತ್ತೈತೆ, ಅದು ಅತ್ಯಮೂಲ್ಯವಾದಂಥ ಲೋ ಅಂತ ಇರ್ತೈತಿ. ಅದಕ್ಕೆ ಮತ್ತೆ ನಾವು ದ ಗೋಲ್ಡ್ ಈಸ್ ಎ ಪ್ರೆಸಿಯಸ್ ಮೆಟಲ್ ಅಂತ ಬಳಸಂಗಿಲ್ಲ. ಅದೆಲ್ಲ ಗೊತ್ತಿದೆ. ಗೋಲ್ಡ್ ಅನ್ನೋದು ಇದು ಬೆಲೆ ಬಾಳುವಂಥ ಲೋಹ ಅಂತಂದು ಗೊತ್ತಾಗಿರ್ತೈತಿ. ಅದೇ ರೀತಿ ಇಂಥ ಒಂದು ಕಡೆಗೆ ಏನು ಮಾಡಬಾರ್ದು ನಾವು ಆರ್ಟಿಕಲ್ಸ್ಗಳನ್ನು ಬಳಸಬಾರ್ದು. ಇದ್ರ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಜೊತೆಗೆ ನಾನು ಇಲ್ಲೊಂದು ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೀನಿ. ಅವುಗಳಿಗೆ ಉತ್ತರಿಸಿದಂದ್ರೆ ನೀವು ಈ ಒಂದು ತರಗತಿ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಉದಾಹರಣೆ ತಗೋಣ. ಕಾಪರ್ ಈಸ್ ಡ್ಯಾಶ್ ಯೂಸ್ಫುಲ್ ಮೆಟಲ್. ಏನು ಕಾಪರ್ ಈಸ್ ಡ್ಯಾಶ್ ಯೂಸ್ಫುಲ್ ಮೆಟಲ್. ನಾವು ಏನು ಹೇಳಿದೆ ಆರ್ಟಿಕಲ್ಸ್ ಯಾವಾಗ ಬಳಸ್ತಪ್ಪ ಅಂದ್ರೆ ಯಾವುದೇ ಒಂದು ನಾಮಪದಗಳ ಮುಂಚೆಗೆ ಏನು ಬಳಸ್ಬೇಕು ಆರ್ಟಿಕಲ್ಸ್ ಬಳಸ್ಬೇಕು. ಡ್ಯಾಶ್ ಕೊಟ್ಟಿದ್ವಿ, ಇಲ್ಲಿ ಏನೈತಿ ಯೂಸ್ಫುಲ್. ಈ ಯೂಸ್ಫುಲ್ ಪದದ ಏನು ಬಳಸ್ಬೇಕು ಆರ್ಟಿಕಲ್ಸ್ ಅನ್ನೋದು ನೋಡಿರಿ, ವಿಚಾರ ಮಾಡಿರಿ. ಒಂದೇ ರೂಲ್ಸ್ ಏನು ಹೇಳ್ತೈತಿ ಏನು ಇದು ಡೆಫಿನೆಟ್ ಆರ್ಟಿಕಲ್ ಒಳಗೆ ಬರ್ತೈತೋ ಏನು ಇನ್ಡೆಫಿನೆಟ್ ಆರ್ಟಿಕಲ್ ಒಳಗೆ ಬರ್ತೈತೆ ಅಂತ ನೋಡ್ಕೋಬೇಕು. ಯೂಸ್ಫುಲ್ ಒಂದೇದು AEIOU ಬರ್ತೈತಿ, ಏನಂತ ಇಲ್ಲಿ ಬಳಸ್ಬೋದಾ. ಒಂದೇದು ಯು ನೋಡಿದ್ರಿ ಸರ.
ಹಾಗಾದ್ರೆ ಕನ್ನಡದಾಗ ಬರ್ರಿ ಉಚ್ಚಾರ ನೋಡಿ, ಯೂಸ್ಫುಲ್ ಅಂತ ಬಳಸ್ರಿ. ಯೂಸ್ಫುಲ್ ಏನಾಕೈತಿ, ವ್ಯಂಜನ ಆಕೈತಿ ನೋಡ್ರಿ, ವ್ಯಂಜನ ಆಕೈತಿದು. ಯೂಸ್ಫುಲ್ ಉಚ್ಚಾರ ಮಾಡೋ ಧ್ವನಿ ಯಾವ ರೀತಿ ಬರ್ತದೆ, ವ್ಯಂಜನ ಧ್ವನಿ ಬರ್ತಾ ಇದೆ. ಹಾಗಾಗಿ ಕಾಪರ್ ಈಸ್ ಯೂಸ್ಫುಲ್ ಮೆಟಲ್ ಅಂತಂದು ಬಳಸ್ತಾ ಹೋಗ್ತೀವಿ. ಮತ್ತು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಈಸ್ ಡ್ಯಾಶ್ ಆನರಬಲ್ ಮ್ಯಾನ್. ಈಗ ನೋಡ್ರಿ ಈಸ್ ಡ್ಯಾಶ್ ಆನರಬಲ್ ಮ್ಯಾನ್, ಈ ಒಂದು ಪದ ನೋಡ್ಕೋಬೇಕು. ಆನರಬಲ್ ಉಚ್ಚಾರ ಮಾಡಿರಿ. ಸ್ವರ ಧ್ವನಿ ಬರ್ತತ್ತೋ, ವ್ಯಂಜನ ಧ್ವನಿ ಬರ್ತತ್ತೋ, ಉಚ್ಚಾರ ಮಾಡೋಕೆ ಗೊತ್ತಾಗ್ಲಿಕ್ಕಂದ್ರೆ ಬರೋದು ಬಿಡೋಕೆ ಕನ್ನಡದಾಗ. ಆನರಬಲ್ ಅಂದ್ರೆ ಸ್ವರ ಬರ್ತಾ ಇದೆ. ಸ್ವರಕ್ಕೆ ಏನು ಬಳಸ್ತೀವಿ, ಯಾನ್ ಬಳಸ್ತೀವಿ. ಈಸ್ ಯಾನ್ ಆನರಬಲ್ ಮ್ಯಾನ್ ಅಂತ ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಡ್ಯಾಶ್ ಮಹಾಭಾರತ ಈಸ್ ಆ್ಯನ್ ಎಪಿಕ್. ಡ್ಯಾಶ್ ಮಹಾಭಾರತ ಈಸ್ ಆ್ಯನ್ ಎಪಿಕ್ ಅಂತ ಕರಿತಾವೆ. ಇದನ್ನು ಯಾವ ಬಳಸ್ತೀವಿ, ನಾ ಹೇಳಿದೆ ಡೆಫಿನೆಟ್ ಆರ್ಟಿಕಲ್ ಒಳಗೆ ಎಲ್ಲೆಲ್ಲಿ ಬಳಸ್ತೇವೆ. ಜಗತ್ತಿನಲ್ಲಿ ಒಂದೇ ಇರುವಂಥದ್ದು ಪ್ರಸಿದ್ಧ ನದಿಗಳು, ಪ್ರಸಿದ್ಧ ಪರ್ವತಗಳು, ಮತ್ತು ಪ್ರಮುಖ ಗ್ರಂಥಗಳು, ಪತ್ರಿಕೆಗಳು. ಇದು ಪ್ರಮುಖ ಗ್ರಂಥ ಹೌದಲ್ಲ ಮಹಾಭಾರತ, ಹೌದು. ಹಾಗಾಗಿ ಇಲ್ಲಿ ಏನು ಬಳಸ್ಬೇಕು, ಡೆಫಿನೆಟ್ ಆರ್ಟಿಕಲ್ಸ್ ಬಳಸ್ಬೇಕು. ಅಂದ್ರೆ ದ ಮಹಾಭಾರತ ಈಸ್ ಆ್ಯನ್ ಎಪಿಕ್ ಅಂತ ಬಳಸ್ತಾ ಹೋಗ್ತೀವಿ. ಲಾಸ್ಟ್ ಒಂದು ನೋಡ್ತಾ ಹೋಗೋಣ ಉದಾಹರಣೆನ. ಶಿ ಏಟ್ ಡ್ಯಾಶ್ ಆ್ಯಪಲ್ ಇನ್ ದ ಮಾರ್ನಿಂಗ್. ಶಿ ಏಟ್ ಡ್ಯಾಶ್ ಆ್ಯಪಲ್ ಇನ್ ದ ಮಾರ್ನಿಂಗ್ ಅಂದರೆ ಆ್ಯಪಲ್ ಅನ್ನೋದೇನು, ಆ್ಯಪಲ್ ಈ ಆ್ಯಪಲ್ ಅಂದ್ರೆ ಸ್ವರ ಬರ್ತಾ ಇದೆ. ಹಾಗಾಗಿ ಯಾನ್ ಆ್ಯಪಲ್. ಶಿ ಏಟ್ ಯಾನ್ ಆ್ಯಪಲ್ ಇನ್ ದ ಮಾರ್ನಿಂಗ್ ಆಗ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಆರ್ಟಿಕಲ್ಸ್ಗಳ ಬಗ್ಗೆ ಸಾಧ್ಯವಾದಷ್ಟು ನಾ ಏನು ಮಾಡ್ತಾ ಹೋದೆ, ಚರ್ಚೆಯನ್ನು ಮಾಡ್ತಾ ಹೋದೆ ಮತ್ತು ತಿಳಿಸ್ತಾ ಹೋದೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ. ಒಂದು ವೇಳೆ ಇದರ ಇಂಗ್ಲೀಷ್ ಗ್ರಾಮರ್ಗಳ ಬಗ್ಗೆ ತರಗತಿಗಳನ್ನು ಮಾಡಿ ಅಂದ್ರೆ ಮುಂದುವರಿಸ್ತಾ ಮಾಡ್ತಾ ಹೋಗ್ತೀನಿ. ಇಲ್ಲಿಗೆ ನಿಲ್ಲಿಸ್ತಾನೆ ಅನ್ನುತ್ತಾ ಇವತ್ತಿನ ತರಗತಿಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.